ನನ್ನ ಹೆಸರು ದಾದಾ ಚಿತ್ರದುರ್ಗ ಅಂತೇಳಿ, ಚಿತ್ರಕಲಾವಿದರು. ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾಗಿದ್ದೀನಿ. ಈ ದಿನ ನಾನು ಗುಲ್ಬರ್ಗ ನಗರಕ್ಕೆ ಬಂದಾಗ ಆಯದುದ್ದೀನ್ ಪಟೇಲ್ ರವರ ಆರ್ಟ್ ಆ್ಯಂಡ್ ಮ್ಯೂಸಿಯಂಗೆ ನಾನು ಇದರ ಭೇಟಿ ನೀಡಿದಾಗ ಮನಸ್ಸಂತೂ ತುಂಬ ಖುಷಿಯಾದಂತಹ ಒಂದು ಸನ್ನಿವೇಶಕ್ಕೆ ನಾನು ಒಳಗಾದೆ. ಯಾಕಂದರೆ ಇಲ್ಲಿ ಇರುವಂತಹ ವಸ್ತುಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ನೋಟುಗಳಾಗಿರ್ಬೋದು, ಮತ್ತು ಶೇಖರಣೆ ಆಗಿರುವಂತಹ ಹಲವಾರು ಪ್ರಾಚೀನ ವಸ್ತುಗಳಾಗಿರ್ಬೋದು, ಇವೆಲ್ಲವೂ ನೋಡಿದಾಗ ನನ್ನ ಮನಸ್ಸನ್ನು ಒಂದು ಕ್ಷಣ ತುಡಿತಕ್ಕೊಳಪಟ್ಟೆ. ನಾನು ನಿಜವಾಗ್ಲೂ ಆಯಜ್ ರವರು ಹುಟ್ಟು ಕಲಾವಿದರಾಗಿ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಲೆಯೇ ಜೀವನ ಎಂಬಂತೆ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿಕೊಂಡು ತಮ್ಮ ಕಾಯಕವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅವರು ನಿಜಕ್ಕೂ ನಮ್ಮ ಕಲಾ ಪ್ರೇಮವನ್ನು ನಾವು ಮೆಚ್ಚಲೇಬೇಕಾಗಿದೆ. ಇದಕ್ಕಾಗಿ ಇವರು ಸಂಗ್ರಹಿಸಲ್ಪಟ್ಟಂತಹ ಹೊರದೇಶಗಳಿಂದ ಸುಮಾರು ಒಂದು 28ರಿಂದ 30 ಹೊರದೇಶಗಳಲ್ಲಿ ತಮ್ಮ ಕಲಾ ಪ್ರದರ್ಶನಗಳನ್ನು ಮಾಡಿ, ಕಲಾ ಸಂಸ್ಕೃತಿಯನ್ನು ನೋಡಿ, ಅಲ್ಲಿರುವಂಥ ಆಚಾರ ವಿಚಾರಗಳನ್ನು ಅಭ್ಯಾಸಿಸಿಕೊಂಡು ಅಲ್ಲಿರುವಂಥ ಒಂದು ವಸ್ತುಗಳನ್ನು ತಂದಿಲ್ಲಿ ಶೇಖರಣೆ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಮ್ಯೂಸಿಯಮನ್ನು ತೆರೆದಿಟ್ಟಿದ್ದಾರೆ. ಆ ಮ್ಯೂಸಿಯಮನ್ನು ಇವತ್ತು ನಾವು ನೋಡೋದಕ್ಕೆ ತುಂಬ ಸಂತಸ ಪಟ್ಟು ತಮಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಹರ್ಷಿತನಾಗಿದ್ದೇನೆ. ಹಾಗೂ ಇವರ ಒಂದು ಕಲಾ ಕಾರ್ಯಕ್ಕೆ ನಮ್ಮ ಸರ್ಕಾರ ಆಗಿರ್ಬೋದು, ಲಲಿತ ಕಲಾ ಅಕಾಡೆಮಿ ಆಗಿರ್ಬೋದು, ಹಾಗೂ ಎಲ್ಲ ಕಲಾವಿದರು ಒಟ್ಟುಗೂಡಿ ಈ ಒಂದು ಕಲಾ ಮ್ಯೂಸಿಯಮನ್ನು ನೋಡಿ ಅವರಿಗೆ ಇನ್ನು ಮುಂದೆ ಒಳ್ಳೊಳ್ಳೆ ಒಂದು ಸಂಗ್ರಹವಾದಂತಹ ಕಲಾ ಮ್ಯೂಸಿಯಂಗಳನ್ನು ಸ್ಥಾಪನೆ ಮಾಡಲಿ ಅಂತ ಒಂದು ವೃತ್ತಿ ಶ್ರೇಷ್ಠತೆಯೊಂದಿಗೆ ಬೆಳೀಲಿ ಅನ್ನುವಂಥ ಒಂದು ಹಂಬಲವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.